ನಾಳೆ ಶುಕ್ರವಾರ ನಾಳೆ ಶುಕ್ರವಾರ ನಾಳೆ ಅಂದ್ರೆ ಬರೋ ಶುಕ್ರವಾರ, ನಾಳೆ ಶುಕ್ರವಾರ ಅಲ್ಲ. ಸರಿ ಹೇಳಿ ಸರ್. ಬರೋ ಶುಕ್ರವಾರ ನಮ್ಮ ಶ್ರೀರಾಮ ಜಗತ್ತವರು ಪಟ್ಟಾಭಿಷೇಕವಂತೆ. ಅದಕ್ಕೆ ಊರಾಗಿರೋರೆಲ್ಲ ದೊಡ್ಡವರು ಚಿಕ್ಕವರು ಕುಂತಿರೋರು ನಿಂತಿರೋರು ಮಲಗಿರೋರು ಎದ್ದಿರೋರು ಎಲ್ಲರೂ ಬಂದು ಶ್ರೀರಾಮಚಂದ್ರಪ್ಪನ ಪಟ್ಟಾಭಿಷೇಕಕ್ಕೆ ಪಾಲ್ಗೊಳ್ಬೇಕಂತೆ. ಇನ್ನು ನನಗೆ ಬಹಳ ಹೇಳೋದಿದೆ, ಹೋಗಿ ಬರ್ತೀನಿ. ಬೀದಿ ಬೀದಿಗಳನ್ನು ನೋಡಿದರೆ ತಳಿರು ತೋರಣಗಳಿಂದ ಅಲಂಕೃತಗೊಂಡಿರುವುದಲ್ಲ. ಏನಿರಬಹುದು ಈ ಊರಿನಲ್ಲಿ ಸಂಭ್ರಮ. ನಾನೊಂದು ಅಯ್ಯ ಏನಪ್ಪ ಊರಿನಲ್ಲಿ ಇಷ್ಟೊಂದರ ಜನ ಸೇರ್ತಾರೆ, ಏನು ಸಂಭ್ರಮ, ಸಾರಿಗೆ ರಂಗೋಲೆ, ಬೀದಿ ಬೀದಿಗಳಲ್ಲಿ ತಳಿರು ತೋರಣ. ಯಾರು ಹೇಳ್ತಾ ಇದ್ದಲ್ಲ, ಇನ್ನು ಸ್ವಲ್ಪ ಮುಂದೆ ಬಂದು ನೋಡ್ತೇವೆ ಅರ್ಥ.
ಕಣವ್ವ. ಏನಪ್ಪ ಅದು ಸಾರ್ತಾ ಇದ್ದೇನೋ ನೀನ್ ಬಂದೆ ಅಂದ್ರೆ ಅದು ಬೆಕ್ನ ಕಗ್ಳು ಇತ್ತು ಅನ್ನಂಗೆ ಆಗೈತೆ ನಿನ್ ಕತೆ. ಅಂತ ಅದ್ರಾಗೆ ನೀನು ಬೇರೆ ಬಂದು ಎಲ್ಲಿಗೆ ಏನ್ ಸಾರ್ತೇವೆ ಅಂತ ಬರೀ ಕೇಳ್ತಾ ಇದೆಯಲ್ಲ ತಾಯಿ. ಯಾರು ಏನ್ ಕೊಡ್ತೀನೋ ನಾನು ತೊಂದ್ರೆ ಕೊಡ್ತೀಯ ಅಂತ ಯಾರಾದ್ರೂ ಹೇಳೋದುಂಟೆ ಮತ್ತೆ ಮತ್ತೆ ಅಲ್ವಾ? ನೀನ್ ಯಾರನ್ನ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ದಡ್ರಾಗ್ತಾರೆ. ತಾಯಿ ಅದಿರ್ಲಿ, ನಾಳೆ ಶುಕ್ರವಾರ, ನಾಳೆ ಶುಕ್ರವಾರ ನಾಳೆ ಶುಕ್ರವಾರ, ಆ ನಾಳೆ ಶುಕ್ರವಾರ ನಾಳೆ ಶುಕ್ರವಾರ ನಮ್ಮ ಶ್ರೀರಾಮಚಂದ್ರಪ್ಪನವ್ರದು, ಆ ನಮ್ಮ ಶ್ರೀರಾಮಚಂದ್ರಪ್ಪನವ್ರದು ಆ ಶ್ರೀರಾಮಚಂದ್ರಪ್ಪನವ್ರದು ಶ್ರೀರಾಮಚಂದ್ರ ಪಟ್ಟಾಭಿಷೇಕವಂತೆ. ಏನಂದ ಪಟ್ಟಾಭಿಷೇಕ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ ಹೌದು ತಾಯಿ, ಹೌದು. ಏನೋ ತಾಯಿ ಹೇಳೋದು ಹೇಳ್ಬಿಟ್ಟಿದ್ದೀನಿ. ಇದ್ರ ಮೇಲೆಲ್ಲ ಶ್ರೀರಾಮಚಂದ್ರಪ್ಪಂದೆ ಏನು ತೊಂದರೆ ಮಾಡ್ದಂಗಿದ್ರೆ ಅದೇ ನಮ್ಮ ಪುಣ್ಯ. ನಾನೇನ್ ಬರ್ತೀನಿ ತಾಯಿ, ಏನು ತೊಂದರೆ ಕೊಡ್ದಂಗಿದ್ರೆ ಸರಿ. ಕೇಳ್ತಾನಮ್ಮ, ಬುದ್ಧಿ ನಾನು ಬುದ್ಧಿ ಬುದ್ಧಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಚಿಕ್ಕಂದಿನಿಂದ ನನ್ನನ್ನು ಬೆನ್ನು ಕೂರಿದವಳು ನೂರು ಬೆನ್ನಿದವಳೆಂದು ನಗೆ ಪಾಕಲೆ ಮಾಡುತ್ತಿದ್ದ, ಪರಿಹಾರ ಮಾಡುತ್ತಿದ್ದ. ಈಗ ಸಮಯ ಸಿಕ್ಕಿದೆ, ನಿನಗೆ ಪಟ್ಟಾಭಿಷೇಕವೇ. ಅದು ಸಾಧ್ಯವಿಲ್ಲ. ಈ ಮಂತ್ರಿಯು ಬದುಕಿದ ಗಂಟ ನಿನಗೆ ಪಟ್ಟಾಭಿಷೇಕ ಆಗುವುದಿಲ್ಲ. ರಾಮ ರಾಮ, ನಿನ್ನ ಪಟ್ಟಾಭಿಷೇಕವನ್ನು ತೊಲಗಿಸಿದ್ದರೆ ನಾನು